ನಮಸ್ಕಾರ ವೀಕ್ಷಕರೇ, UK19 ನ್ಯೂಸ್ಗೆ ಸ್ವಾಗತ. ಆಗಸದಲ್ಲಿ ಆಂಜನೇಯನ ಪ್ಯಾರಾಶೂಟ್, ಹೀಗೆ ಬಗೆ ಬಗೆಯ ಗಾಳಿಪಟಗಳು ತೇಲಾಡಿದ ದೃಶ್ಯಗಳು ಕಂಡುಬಂದಿದ್ದು, ಪವನ್ ಕಣಗಲಿ ಫೌಂಡೇಶನ್ ಸಂಕೇಶ್ವರದಲ್ಲಿ ನಡೆಸಿದ 7ನೇ ವರ್ಷದ ಬೆಳಗಾವಿ ಜಿಲ್ಲಾ ಮಟ್ಟದ ಪತಂಗೋತ್ಸವ 2026ರ ಕಾರ್ಯಕ್ರಮದಲ್ಲಿ ಪಟಗಳು ಹಾರಾಡಿದವು. ಕೇಟ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆಗೂಡಿ ನಡೆಸಿದ ಪತಂಗೋತ್ಸವ 2026ರ ಕಾರ್ಯಕ್ರಮದಲ್ಲಿ ಲಗೋರಿ, ಚೀನಿ ದಾಂಡು, ಬುಗುರಿದಾಟ, ಚಿತ್ರಕಲೆ, ಗಾಳಿಪಟ ತಯಾರಿಕೆ ನೋಡುಗರ ಗಮನ ಸೆಳೆದವು. ಆಯೋಜಕರಾದ ಪವನ್ ಕಣಗಲಿ ಮಾತನಾಡಿ, ಇಂದಿನ ಮಕ್ಕಳು ದೇಸಿ ಸೊಗಡಿನ ಆಟಗಳಿಂದ ಮರೆಯಾಗುತ್ತಿದ್ದು, ಪ್ರಕೃತಿಯ ಮಡಿಲಿನಲ್ಲಿ ಮತ್ತೆ ಆಟವಾಡಲು ಪ್ರೇರೇಪಿಸುವ ಪ್ರಯತ್ನ ಇದಾಗಿದೆ ಎಂದರು. ಧಾರ್ಮಿಕ ರೀಸನ್ ಅಂತೂ ಐತಿ, ಬಟ್ ಸೈಂಟಿಫಿಕ್ ಮಹತ್ವದ ಐತಿ. ಹುಡುಗರು 14ನೇ ಅಥವಾ 15ನೇ ತಾರೀಕು ಸಂಕ್ರಾಂತಿ ಬಂದ್ರೆ ಮನ್ಯಾಗ ಟಿವಿ ನೋಡ್ಕೊಂಡ್ಕೊಂಡಿರ್ತಾವ. ಅವ್ರನ್ನ ಹೊರಗೆ ತರುವ ಸಲುವಾಗಿ ನಾವ್ ಇದನ್ನ ವಿಚಾರ ಮಾಡಿ 7 ವರ್ಷದಿಂದ ಶುರು ಮಾಡ್ಕೊಂಡು ಬಂದ್ವಿ. ವಿಶೇಷ ಈ ಸಲ ನಮ್ ಮೊದ್ಲಂದ್ರ ಆಲ್ ಇಂಡಿಯಾ ಕೈಟ್ ಫೆಡರೇಷನ್ ನಮ್ದು ರಿಜಿಸ್ಟ್ರೇಷನ್ ಆಗಿ ಅವ್ರು ನಮ್ದು ತಯಾರಿಕೆ ಮಾಡಿ ಹರಿಸೋದು ನಮ್ಗೆ ಬಹುತೇಕ ಒಬ್ಬರದೇವ್ ನಾವು. ರಾಜ್ಯದಾಗಲಿ ದೇಶದಾಗಲಿ ಹಾರಿಸೋರು ಭಾಳ ಮಂದಿ ಅದಾರು, ಮಾಡೋರು ಭಾಳ ಮಂದಿ ಅದಾರು. ನಾವ ತಯಾರಿಕೆ ಮಾಡಿ ನಾವ ಹಾರಿಸೋದು ಅಂದ್ಕೊಳ್ಳಿ ವಿಶೇಷ ಐತಿ. ಹಿಂಗಾಗಿ ಅವ್ರ ಕೈಟ್ ಫೆಡರೇಷನ್ ಆಫ್ ಇಂಡಿಯಾದವ್ರ ನಮ್ಮನ್ನ ತಮ್ಮ ಸದಸ್ಯರು ಮಾಡ್ಕೋತಾನಂತ ಹೇಳಿ ಪಾದ ಸಲದಿಂದ ನಮ್ಮ ಏನ್ ನಾವು ಮಾಡ್ತೇವೆ ಅದನ್ನೆಲ್ಲ ಪ್ರದರ್ಶನ ಬೇರೆ ಕಡೆ ಬೇರೆ ಬೇರೆ ರಾಜ್ಯಗಳದಾಗ ಮಾಡಿಸಿ ಅಲ್ಲಿ ಹಿಂಗ್ ಶುರು ಮಾಡಿಸೋ ಈ ಮಾದರಿದಾಗ ಶುರು ಮಾಡಿಸೋ ಪ್ರಯತ್ನ ಮಾಡವ ಬಂದರ್. ಅದ ಅವ್ರ 4 ಜನ ಕೂಡ ಒಂದು ಟೀಮ್ ಮಾಡ್ಕೊಂಡ ಕೇರಳದಿಂದ ಬಂದರು. ಕೊಳಲಗುತ್ತಿ ಗುಡ್ಡದಲ್ಲಿ ಬಣ್ಣದ ಲೋಕವನ್ನೇ ಸೃಷ್ಟಿ ಮಾಡಿರುವ ಪತಂಗಳ ಚಿತ್ತಾರಕ್ಕೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹರ್ಷದ್ವಾರ ಮುಳುಗಿಸಿದರು. ಬ್ಯೂರೋ ರಿಪೋರ್ಟ್, UK19 ನ್ಯೂಸ್, ಸಂಕೇಶ್ವರ.